ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 29/9/2024 VAOಗೆ ಕಡ್ಡಾಯ ಕನ್ನಡ ಪರೀಕ್ಷೆ 29ನೇ ತಾರೀಕು ನಡೆದಿದೆ. ಅದರದ್ದು ಫೈನಲ್ ಕೀ ಆನ್ಸರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 120 ನಿಮಿಷ ಇರುತ್ತೆ, 150 ಅಂಕ, 100 ಪ್ರಶ್ನೆಗಳಿರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. 50% ತಗೊಂಡ್ರೆ ಸಾಕು, ಎಲಿಜಿಬಲ್ ಆಗ್ತೀವಿ. ನೆಕ್ಸ್ಟು 27 ಇದೆಯಲ್ಲ, ಆ VA ಎಕ್ಸಾಮಿಗೆ ಅಕ್ಟೋಬರ್ 27 ಸೊ ಬನ್ನಿ ನೋಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು ಫುಲ್ಲು ಫೈನಲ್ ಕೀ ಆನ್ಸರ್ KA ಅವರೇ ಬಿಟ್ಟಿರೋದು ವೆಬ್ಸೈಟಲ್ಲಿ. ಆ ಫೈನಲ್ ಕೀ ಆನ್ಸರ್ನ ಬಿಡ್ತಿದ್ದೀನಿ. ಎಲ್ಲ ಉತ್ತರಗಳು ಸರಿಯಾಗಿದೆ. ಸಜಾತಿಯ ಒತ್ತಕ್ಷರ ಅಂದರೆ ಅಕ್ಕ. ಇಲ್ಲಿ ಇನ್ನು ಉಳಿಕೆದವೆಲ್ಲ 3 ಆಪ್ಷನ್ನು ವಿಜಾತೀಯ ಅಕ್ಷರಗಳಿವೆ. ಸೊ ಸಜಾತಿಯ ಒತ್ತಕ್ಷರ ಅಕ್ಕ. ಆನ್ಸರ್ ಸರಿ, ರೈಟ್ ಆನ್ಸರ್ 3ನೇದು. ನೆಕ್ಸ್ಟು, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ಅಂದರೆ ಸಂಯುಕ್ತಾಕ್ಷರಗಳ, ವ್ಯಂಜನಾಕ್ಷರಗಳ, ಗುಣಿತಾಕ್ಷರಗಳ, ದ್ವಿತ್ವಗಳ. ಇದು ಆನ್ಸರ್ 3 ಗುಣಿತಾಕ್ಷರಗಳು. ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು? ನಿಶ್ಶೇಷ. ನಿಶ್ಶೇಷ. ಆರ್ದ್ರ ಪದದ ವಿರುದ್ಧ ಪದ ಶುಷ್ಕ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಉತ್ತ. ಈ ಮೇಜಿನ ಮೇಲ್ಭಾಗ ಕನ್ನಡಿಯಂತೆ ಥಳಥಳಿಸುತ್ತಿದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಇದಕ್ಕೆ ಆನ್ಸರ್ ವರ್ತಮಾನ ಕಾಲ. 7ನೇ ಕ್ವಶನ್, ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಪ್ರೀತಿ. ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು? ಇದಕ್ಕೆ ಕುದಿಸು ಆನ್ಸರ್. ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ಹೊಂದಾಣಿಕೆಯಾಗದ ಜೋಡಿ ಅಂದರೆ ತಾತ್ಪರ್ಯ, ತತ್ವ ಆನ್ಸರ್. ನೆಕ್ಸ್ಟು, ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಅಂದರೆ ಸರಿಯಾದ ಅರ್ಥ ಅಂದರೆ ಬರವ, ಜಗಳ ಅಂತ. ಇದು ಸರಿ ಆನ್ಸರ್. ಕನ್ನಡ ನಾಡಿನ ಭೋಜ, ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು? ಇದಕ್ಕೆ ಆನ್ಸರ್ ಚಿಕ್ಕದೇವರಾಜ ಒಡೆಯರ್. ನೆಕ್ಸ್ಟು, ಆತ್ಮಾರೋಹಣ ಈ ಶಬ್ದದ ಅರ್ಥ ಕಲ್ಲನ್ನೇರಿಸುವುದು ಆನ್ಸರ್. ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಹೇಳಿಕೆ: ಯತಿ ಎಂದರೆ ವಿರಾಮ. ವಿವರಣೆ: ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ. ಈ ಮೇಲಿನ ಹೇಳಿಕೆ ಮತ್ತು ವಿವರಣೆಯಲ್ಲಿ ಸರಿಯಾದದ್ದನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಹೇಳಿಕೆ ಮಾತ್ರ ಸರಿ. ಅಂದರೆ ಹೇಳಿಕೆ ಮಾತ್ರ ಸರಿ, ವಿವರಣೆ ತಪ್ಪು ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್ 14ನೇದು, ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಅಂದರೆ ಇದಕ್ಕೆ ಆನ್ಸರ್ ನಮಗೆ ಉಪಾಧ್ಯಾಯರು. ನೆಕ್ಸ್ಟ್ 15ನೇ ಕ್ವಶನ್, ಈ ಮುಂದಿನ ಯಾವ ವಚನಕಾರರ ಅಂಕಿತ ನಾಮಗಳು ಸರಿಯಾಗಿವೆ ಗುರುತಿಸಿ. ಆಪ್ಷನ್ ಎ ಅಕ್ಕಮಹಾದೇವಿ, ಮಹೇಶ್ವರ. ಬಸವಣ್ಣನವರು ಚನ್ನಮಲ್ಲಿಕಾರ್ಜುನ. ಮಡಿವಾಳ ಮಾಚದೇವ, ಕಲಿದೇವರಾಯ ದೇವ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇದಕ್ಕೆ ಸರಿಯಾದ ಉತ್ತರ 3, ಆಪ್ಷನ್ 3. ಇಲ್ಲಿ ಸಿ ಮತ್ತು ಡಿ ಸರಿಯಾಗಿದೆ, ಅದಕ್ಕೋಸ್ಕರ ಆಪ್ಷನ್ 3 ಸಿ ಮತ್ತು ಡಿ. ನೆಕ್ಸ್ಟ್ ಕ್ವಶನ್ 16ನೇದು, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಜಾತ್ಯತೀತ. 4ನೇ ಆಪ್ಷನ್ ಸರಿ. ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ. ಇದಕ್ಕೆ ಆನ್ಸರ್ ದಿಗ್ದೇಶ. ಉದಕ, ಜಲ, ತೋಯ,
ಸಲಿಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನೀರು. ನೆಕ್ಸ್ಟ್, ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? ಇದಕ್ಕೆ ಆಪ್ಷನ್ ಗಳಗನಾಥ. ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ದ. ರಾ ಬೇಂದ್ರೆ, ನಾದಲೀಲೆ. ಗುಂಪಿಗೆ ಸೇರದ ಪದವನ್ನು ಆರಿಸಿ. ವೇತ್ರ, ಔಷಧಿ, ಋಷಿ, ಬೇಸಗೆ. ಇದಕ್ಕೆ ಸರಿಯಾದ ಉತ್ತರ ಬೇಸಗೆ. ಕಾಂತಾರ, ಇದರ ಸಮಾನಾರ್ಥಕ ರೂಪಗಳು. ಇದಕ್ಕೆ ಸರಿಯಾದ ಉತ್ತರ ಅಡವಿ, ಅರಣ್ಯ, ವಿಪಿನ, ಕಾಡು. ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ 23ನೇದು. ಇಷ್ಟು ಎಂಬುದು ಸಂಖ್ಯಾವಾಚಕನ, ಪರಿಮಾಣವಾಚಕನ, ದಿಗ್ವಾಚಕನ, ಪ್ರಕಾರವಾಚಕನ? ಇದಕ್ಕೆ ಸರಿಯಾದ ಉತ್ತರ ಪರಿಮಾಣವಾಚಕ. ನೆಕ್ಸ್ಟ್ 24ನೇ ಕ್ವಶನ್. ಜ್ಞ, ಜ್ಞ, ಣ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಅನುನಾಸಿಕ ಸಂಧಿ. ಇವೆಲ್ಲ ಅನುನಾಸಿಕಗಳಲ್ವಾ, ಸೊ ಅದಕ್ಕಾಗಿ ಅನುನಾಸಿಕ ಸಂಧಿ. 25ನೇ ಕ್ವಶನ್. ಈ ಕೆಳಗಿನ ವಾಕ್ಯಗಳಲ್ಲಿ ಅವ್ಯಯಗಳನ್ನು ಗುರುತಿಸಿ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಇದಕ್ಕೆ ಅವ್ಯಯ ಕೂಡಲೇ. ಸರಿಯಾದ ಉತ್ತರ. 26ನೇ ಕ್ವಶನ್. ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ? ಇದಕ್ಕೆ ಆನ್ಸರ್ ಬ್ರಾಹ್ಮಿ. ನೆಕ್ಸ್ಟ್ ಕ್ವಶನ್. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂದಿತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ದೃಷ್ಟಾಲಂಕಾರ. ಪತರಗೊಟ್ಟು, ಈ ನುಡುಗಟ್ಟಿನ ಅರ್ಥ. ಸರಿಯಾದ ಉತ್ತರ ಹೆದರು. ನೆಕ್ಸ್ಟ್ 29ನೇ ಕ್ವಶನ್. ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಭ್ರಷ್ಟಾಚಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಭ್ರಷ್ಟಾಚಾರ. ನೆಕ್ಸ್ಟ್ 30ನೇ ಕ್ವಶನ್. ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಪಾರಮಾರ್ಥಿಕ. ಇದಕ್ಕೆ ಸರಿಯಾದ ಉತ್ತರ 3. 31ನೇ ಕ್ವಶನ್. ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ? ಸೊ ಇದಕ್ಕೆ ಸರಿಯಾದ ಉತ್ತರ ಶ್ಲೇಷ. ಇದು ಶಬ್ದಾಲಂಕಾರವಲ್ಲ. ನೆಕ್ಸ್ಟ್ 32ನೇ ಕ್ವಶನ್. ಫೊರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದು? ಇದಕ್ಕೆ ಸರಿಯಾದ ಉತ್ತರ ವಿಧಿ ವಿಜ್ಞಾನ. ನೆಕ್ಸ್ಟ್, ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ? ಇದಕ್ಕೆ ಸರಿಯಾದ ಉತ್ತರ ಲೋಪ ಸಂಧಿ. ಊರು ಪ್ಲಸ್ ಅಲ್ಲಿ, ಊರಲ್ಲಿ, ಅಲ್ಲಿ ಉಕಾರ ಲೋಪ ಆಗುತ್ತೆ. ಸೊ ಹಾಗಾಗಿ ಇದು ಲೋಪ ಸಂಧಿ. 34ನೇ ಕ್ವಶನ್. ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು? ಕಳುಹಿಸಿದ್ದಾರೆ. ಸರಿಯಾದ ಉತ್ತರ 2 ಕಳುಹಿಸಿದ್ದಾರೆ. ನೆಕ್ಸ್ಟ್ 35ನೇ ಕ್ವಶನ್. ಮುಂದಿನ ನೀಡಿರುವ ಸಂಕೇತಗಳನ್ನು ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಆಯ್ಕೆ ಮಾಡಿರಿ. ಇದಕ್ಕೆ ಸರಿಯಾದ ಉತ್ತರ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಒಕ್ಕಿತ್ತು. ಇದು ಆಪ್ಷನ್ 4 ಸರಿಯಾದ ಉತ್ತರ. 35ನೇ ಕ್ವಶನ್. ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತದೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ 37ನೇ ಪ್ರಶ್ನೆ. ಇದು ಇಂಗ್ಲೀಷಲ್ಲಿ ಅಂಕಿ ಕೊಟ್ಟು ಈ ಸಂಖ್ಯೆಗಳನ್ನು ಕನ್ನಡ ಅಂಕಿಗಳಲ್ಲಿ ಗುರುತಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಆನ್ಸರ್ 3. 38ನೇ ಕ್ವಶನ್. ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಅಹಹಾ ಸೂರ್ಯನಿಗೂ ಗ್ರಹಣವೇ.
ಇದು ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ 39ನೇ ಕ್ವಶನ್. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಸಂತೆಯ ಹೊತ್ತಿಗೆ ಆಪ್ಷನ್ 2 ಸರಿಯಾದ ಉತ್ತರ. 3 ಮೊಳ ನೇಯ್ದರಂತೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ 40ನೇ ಕ್ವಶನ್. ಪ್ರಧಾನ ವಾಕ್ಯದಲ್ಲಿನ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅರ್ಧ ವಿರಾಮ. ನೆಕ್ಸ್ಟ್ 41ನೇ ಕ್ವಶನ್. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ವಕಾರಾಗಮ ಸಂಧಿ. ನಾವೆಲ್ಲ ಬಿಡಿಸಬೇಕಾದ್ರೆ ಆ ಊರಿನ ಪ್ಲಸ್ ಇಂದ ಅಂತ ಬಿಡಿಸ್ತೀವಿ, ಅದು ಹಂಗೆ ಬಿಡಿಸಂಗಿಲ್ಲ. ಆ ಪ್ಲಸ್ ಊರಿನಿಂದ. ನೆಕ್ಸ್ಟ್ ಇಲ್ಲಿ ವಕಾರ ಬರುತ್ತೆ, ಹಾಗಾಗಿ ವಕಾರಾಗಮ ಸಂಧಿ. ನೆಕ್ಸ್ಟು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹುಡುಗ ರೂಢನಾಮ, ಆವಾಡಿಗ ಇದು ಅನ್ವರ್ಥನಾಮ. ಸರಿಯಾದ ಉತ್ತರ ಆಪ್ಷನ್ 1 ಅನ್ವರ್ಥನಾಮ. ನೆಕ್ಸ್ಟ್ 43ನೇ ಕ್ವಶನ್. ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ. ಎಳೆ ಪ್ಲಸ್ ಕರು ಎಳೆಗರು. ಇದು ಆಪ್ಷನ್ 3 ಸರಿಯಾದ ಉತ್ತರ. ಕೆಳಗಿನ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 10ನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ 45ನೇದು. ಮುಂದಿನ ಪದ ಜೋಡಣೆಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ರಿಸಿ ಋಣ. 4ನೇ ಆಪ್ಷನ್ ಸರಿ. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ 4ನೇದು ಗುಣವಾಚಕ ಕೆಟ್ಟದು ಒಳ್ಳೆಯದು. ನೆಕ್ಸ್ಟ್ 47ನೇ ಕ್ವಶನ್. ಆ ಪಟ್ಟಿಯಲ್ಲಿನ ತತ್ಸಮಗಳನ್ನು ಬಾ ಪಟ್ಟಿಯಲ್ಲಿನ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅಂದರೆ ಪುಸ್ತಕ, ಒತ್ತಿಗೆ, ಸಂಸ್ಕೃತ, ಸಕ್ಕದ, ಕರ್ತೃ, ಕರ್ತಾರ, ದೀಪಿಕಾ, ದೀವಿಗೆ. ಇದು ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ 48ನೇ ಕ್ವಶನ್. ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಡಿ ಸರಿ. ತೆಗಳಿಕೆ, ಬಿಕ್ಕಳಿಕೆ. ಇದು ಸರಿಯಾದ ಉತ್ತರ. ನೆಕ್ಸ್ಟು 49ನೇ ಕ್ವಶನ್. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕೇಶಿ ರಾಜ. 50ನೇ ಕ್ವಶನ್. ಐ ಮತ್ತು ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸಂಧ್ಯಾಕ್ಷರಗಳು. 51ನೇ ಕ್ವಶನ್. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ವೀರೇಶ ಚರಿತೆ. ನೆಕ್ಸ್ಟ್ 52ನೇ ಕ್ವಶನ್. ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 3ನೇದು ಆಸ್ಥೆ ಶ್ರದ್ಧೆ, ಉತ್ಕರ್ಷ ಏಳಿಗೆ, ಅಗ್ರಣಿ ಮುಂದಾಳು, ಇಶುದಿ ಬತ್ತಳಿಕೆ. ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟು 53ನೇ ಕ್ವಶನ್. ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅಂದರೆ ಹುಡುಗಿಸು ಅಂದರೆ ತಗ್ಗಿಸು, ಕಸಾಯಿ ಅಂದರೆ ಕಟುಕ, ಕಳಬ ಅಂದರೆ ಆನೆಯ ಮರಿ, ಕಪೋತ ಅಂದರೆ ಪಾರಿವಾಳ. ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ 54ನೇ ಕ್ವಶನ್. ವಿರುದ್ಧ ಪದವಲ್ಲದನ್ನು ಗುರುತಿಸಿ. ಇದಕ್ಕೆ ಸಂಧ್ಯಾ, ಸಂಜೆ. ಇದಕ್ಕೆ ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟು ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಂದರೆ ಕಾವ್ಯ ಕಬ್ಬ, ಗೋಷ್ಠಿ ಗೊಟ್ಟೆ, ಚತ್ರಿಕಾ ಸತ್ತಿಗೆ. ನೆಕ್ಸ್ಟು
ತಟ, ದಡ, ದಡ. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ 56ನೇ ಕ್ವಶನ್. ಮನೆಯ ತನಕ ಎಂಬುದು ಸಾಮಾನ್ಯ ವಾಕ್ಯ. ಆಪ್ಷನ್ 2 ಸರಿಯಾದ ಉತ್ತರ. 57ನೇದು. ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ 3 ನೋಟ ಸರಿಯಾದ ಉತ್ತರ. ಕೃದಂತ ಭಾವನಾಮ. ನೆಕ್ಸ್ಟ್ 58ನೇ ಕ್ವಶನ್. ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಅಂದರೆ ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟು 59ನೇ ಕ್ವಶನ್. ಪಾಲಿಗೆ ಬಂದದ್ದು ಪಂಚಾಮೃತ. ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು. ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟು 60ನೇ ಕ್ವಶನ್. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಯನ್ನು ಬಳಸಬೇಕಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅರ್ಧ ವಿರಾಮ ಚಿಹ್ನೆ, ಪೂರ್ಣ ವಿರಾಮ ಚಿಹ್ನೆ. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟು 61ನೇದು. ಇದು ಕನ್ನಡ ಅಂಕಿಗಳನ್ನು ಕೊಟ್ಟು ಇಂಗ್ಲೀಷ್ ಅಂಕಿಗಳಲ್ಲಿ ಬರೆಯಿರಿ ಅಂತ ಕ್ವಶನ್ ಕೇಳಿದರೆ ಆಪ್ಷನ್ 2 ಸರಿಯಾದ ಉತ್ತರ. 5, 9, 8, 6, 7. ಸೊ 62ನೇ ಕ್ವಶನ್. ತ, ಥ, ದ, ಧ, ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಡಿ. ಬಿ ಅಂದರೆ ಲ ಮತ್ತು ಸ. ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟು 63ನೇ ಕ್ವಶನ್. ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ. ಇದಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ. ಸಂದರ್ಶನದಲ್ಲಿ ಅಧಿಕಾರಿಗಳು ನಿಮಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿಂದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ 64ನೇ ಕ್ವಶನ್. ಈ ವಾಕ್ಯವನ್ನು ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ. ಇದಕ್ಕೆ ಸರಿಯಾದ ಉತ್ತರ ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ. ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟು 65ನೇ ಕ್ವಶನ್. ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅಂದರೆ ಓಯ್ ಅಂದರೆ ಸಾಗಿಸು, ಒಕ್ಕಲಿಕ್ಕು ಅಂದರೆ ಒಕ್ಕಲಿಕ್ಕು ಅಂದರೆ ಕೊಲ್ಲು, ಒಸೆ ಅಂದರೆ ಪ್ರೀತಿ, ನೆಕ್ಸ್ಟು ಓವು ಅಂದರೆ ಸಂರಕ್ಷಿಸು. ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟು 66ನೇ ಕ್ವಶನ್. ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅಂದರೆ ಅನ್ವರ್ಥನಾಮ ವ್ಯಾಪಾರಿ, ನೆಕ್ಸ್ಟು ಗುಣವಾಚಕ ಹೊಸ ಬಟ್ಟೆ, ನೆಕ್ಸ್ಟು ಪ್ರಕಾರವಾಚಕ ಅಂಥದ್ದು, ನೆಕ್ಸ್ಟು ಕೃದಂತ ಭಾವನಾಮ ನೋಟ. ಇದು ಸರಿಯಾದ ಉತ್ತರ. ನೆಕ್ಸ್ಟು 67ನೇ ಕ್ವಶನ್. ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಇದಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ ಅಂದರೆ ನಿತ್ಯ ನಪುಂಸಕಲಿಂಗ ದಂಡು ಬಂದಿತು, ವಾಕ್ಯಲಿಂಗ ನೀನು ತಾಯಿ 4ನೇದು, ನೆಕ್ಸ್ಟು ಸ್ತ್ರೀ ನಪುಂಸಕಲಿಂಗ ದೇವತೆ ಒಲಿಯಿತು, ನೆಕ್ಸ್ಟು ಪುನ್ನಪಂಸಕಲಿಂಗ ಚಂದ್ರೋದಯವಾಯಿತು. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟು 68ನೇ ಕ್ವಶನ್. ಈ ಮುಂದಿನ ಹೇಳಿಕೆಗಳನ್ನು ಗುರುತಿಸಿ. ಹೇಳಿಕೆ 1. ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಆಪ್ಷನ್ 2. ಹೇಳಿಕೆ 2. 6 ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತದೆ. ಈ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ.
ಇದಕ್ಕೆ ಹೇಳಿಕೆ 2 ಮಾತ್ರ ತಪ್ಪು. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಮಾತ್ರ ತಪ್ಪು. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟು 69ನೇ ಕ್ವಶನ್. ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸಕಲೈಶ್ವರ್ಯ ಇದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ಇದಕ್ಕೆ ಆಪ್ಷನ್ 4 ನೀನು ಸರಿಯಾದ ಉತ್ತರ. 71ನೇ ಕ್ವಶನ್. ಮುಂದಿನವುಗಳಲ್ಲಿ ಯಾವುದು ಸಂಭಾವನಾರ್ಥಕ ಕ್ರಿಯಾಪದವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದಾನು. ನೆಕ್ಸ್ಟ್ 72ನೇ ಕ್ವಶನ್. ಅಪಧರ್ಮ ಇದನ್ನು ಬಿಡಿಸಿ ಬರೆಯಿರಿ. ಅಪತ್ ಪ್ಲಸ್ ಧರ್ಮ. ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟು 73ನೇ ಕ್ವಶನ್. ಪಯಶ್ಶಯನ ಪದವನ್ನು ಬಿಡಿಸಿ ಬರೆಯಿರಿ. ಇದಕ್ಕೆ ಪಯಸ್ ಪ್ಲಸ್ ಶಯನ. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟು 74ನೇ ಕ್ವಶನ್. ಉಡಾಯಿಸು ಪದದ ಧಾತುವಿನ ಯಾವ ರೂಪವಾಗಿದೆ? ಸೊ ಇದಕ್ಕೆ ಆನ್ಸರ್ 1ನೇದು ಸಾಧಿತ ಧಾತು. ನೆಕ್ಸ್ಟು 65ನೇ ಕ್ವಶನ್. ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ 3ನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ. ಅಂದರೆ ವಿಘಟಿಕ, ವಿಗಳಿಕೆ, ಉದ್ಘೋಷಿತ, ಉದ್ಘೋಷಣೆ. ಇದಕ್ಕೆ ಸರಿಯಾದ ಉತ್ತರ ಉಗ್ಗಡಣೆ. ಆಪ್ಷನ್ 1. ನೆಕ್ಸ್ಟು 76ನೇ ಕ್ವಶನ್. ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ? ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸ್. ಆಪ್ಷನ್ 3. 77ನೇದು. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದ ಯಾವ ವಿಧದ ನಾಮಪದ? ಇದಕ್ಕೆ ಸರಿಯಾದ ಉತ್ತರ ಗುಣವಾಚಕ. ಹಳೆಯ ಅಂದರೆ ಗುಣವಾಚಕ. ನೆಕ್ಸ್ಟ್ 78ನೇದು ಕ್ವಶನ್. ಹೇಳಿಕೆ. ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಇದಕ್ಕೆ ಸಮರ್ಥನೆ. ಬೇರೆ ಭಾಷೆಗಳಿಂದ ಅಂದರೆ ಅನ್ಯ ದೇಶ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಅಂದರೆ ಹೇಳಿಕೆ ಸರಿ, ಸಮರ್ಥನೆಯೂ ಸರಿ. 79ನೇ ಕ್ವಶನ್. ಮಾರಿಗೌತಣವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ. ಇದು ರೂಪಕ ಅಲಂಕಾರ. ಆಪ್ಷನ್ 2. 80ನೇ ಕ್ವಶನ್. ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ಇದಕ್ಕೆ ಉತ್ತರ ನಪುಂಸಕ ಲಿಂಗ. ಆಪ್ಷನ್ 3. ನೆಕ್ಸ್ಟು 81ನೇ ಕ್ವಶನ್. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿರಿ. ನೀಡಿ, ನಡೆಯಲಿ, ಬನ್ನಿ, ಮಾಡಿರಿ. ಇದಕ್ಕೆ ಸರಿಯಾದ ಉತ್ತರ ಮಾಡಿರಿ. ನೆಕ್ಸ್ಟು 82ನೇ ಕ್ವಶನ್. ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುವು? ಇದಕ್ಕೆ ಅಹಿ ಮತ್ತು ಉರಗ. ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ 83ನೇ ಕ್ವಶನ್. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಇದಕ್ಕೆ ಸರಿಯಾದ ಉತ್ತರ ಡಿ ಮಾತ್ರ ತಪ್ಪು. ಆಪ್ಷನ್ 4. ಅಂದರೆ ಈ 3 ಹೇಳಿಕೆ ಸರಿ, ಡಿ ಮಾತ್ರ ತಪ್ಪು. ನೆಕ್ಸ್ಟ್ 84ನೇ ಕ್ವಶನ್. ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಇದಕ್ಕೆ ಬಿ ಮಾತ್ರ ಸರಿ. ಅಂದರೆ ಸಪ್ತಮಿ ವಿಭಕ್ತಿಯು 4 ಪ್ರತ್ಯಯಗಳನ್ನು ಹೊಂದಿದೆ. ಅಲ್ಲಿ, ಅಲಿ, ಒಳು, ಎ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ 85ನೇ ಕ್ವಶನ್. ಹರಿಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಿರುದಾವಳಿಗಳಲ್ಲಿ, ಕ್ರಿಯಾ ಸಮಾಸ, ಗಮಕ ಸಮಾಸಗಳಲ್ಲಿ. ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟು ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಅಂದರೆ ಭೀಮನು ಅಂದರೆ ಕರ್ತೃ. ನೆಕ್ಸ್ಟು ಚೆಂಡನ್ನು ಅಂದರೆ ಕರ್ಮಾರ್ಥ. ನೆಕ್ಸ್ಟು ತನ್ನ ಸಂಬಂಧನಾರ್ಥ ಬರುತ್ತಲ್ವ. ನೆಕ್ಸ್ಟು ಬಲಗಾಲಿನಿಂದ ಸಾಧನಾರ್ಥ. ಇಂದ ಇದು ಕರ್ತೃ ಕ್ರಿಯಾರ್ಥನೂ ಬರುತ್ತೆ ಅಥವಾ ಸಾಧನಾರ್ಥ. ಇನ್ನೊಂದು ಹೆಸರು ಸಾಧನಾರ್ಥ ಅಂತಲೂ ಕರೀತಾರೆ. ಆಪ್ಷನ್ 4 ಸರಿಯಾದ ಉತ್ತರ.
ನೆಕ್ಸ್ಟ್ 87 ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ. ಅಂದರೆ ಆಶೀರ್ವಚನ. ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟು 88ನೇ ಕ್ವಶನ್. ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ? ಅಂದರೆ ಆಪ್ಷನ್ 4 ಸರಿಯಾದ ಉತ್ತರ. ಎ, ಬಿ, ಸಿ ಮತ್ತು ಡಿಗಳು ಸರಿಯಾಗಿವೆ. ಅಂದರೆ ಯಾವ ಹೇಳಿಕೆನೂ ತಪ್ಪಾಗಿಲ್ಲ ಅಂತ. ನೆಕ್ಸ್ಟು 89ನೇ ಕ್ವಶನ್. ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ. ಅಂದರೆ ಆಪ್ಷನ್ 3 ಇದಕ್ಕೆ ಆನ್ಸರ್. 90ನೇ ಕ್ವಶನ್. ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಂತಃರಂಗ. ಇದು 90ನೇ ಕ್ವಶನ್. ನೆಕ್ಸ್ಟು ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಇತು. ಆಪ್ಷನ್ 3. ನೆಕ್ಸ್ಟು 92ನೇ ಕ್ವಶನ್. ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪ ಸರಿ ಎಂಬುದನ್ನು ಗುರುತಿಸಿ. ಇದಕ್ಕೆ ಆನ್ಸರ್ ಆದಿತ್ಯ ಪ್ಲಸ್ ಉದಯಂ. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟು 93ನೇ ಕ್ವಶನ್. ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆದರೂ ಆಗುತ್ತೆ, ಆಪ್ಷನ್ 3 ಆದರೂ ಆಗುತ್ತೆ. ಅಂದರೆ ಬಿ ಮಾತ್ರ ಸರಿ ಅಥವಾ ಎ ಮತ್ತು ಸಿ ಸರಿ. ಇದು ಕೀ ಆನ್ಸರಲ್ಲಿ ಹಿಂಗೆ ಕೊಟ್ಟಿದ್ದಾರೆ 2 ಅಥವಾ 3 ಅಂತ. ನೆಕ್ಸ್ಟು ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ದೊಡ್ಡವನು ಪ್ಲಸ್ ಹುಡುಗ ದೊಡ್ಡ ಹುಡುಗನು. ನೆಕ್ಸ್ಟು 95ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಅಥವಾ ಯಾವುವು ಕೆ.ಎಸ್. ನಿರಾಸ್ ಅಹಮದ್ ರವರ ಸಾಹಿತ್ಯ ಕೃತಿಯಲ್ಲ ಅಥವಾ ಕೃತಿಗಳಲ್ಲ? ಇದಕ್ಕೆ ಆಪ್ಷನ್ ಸಿ ಮಾತ್ರ. ಅಂದರೆ ದೀಪದ ಮಲ್ಲಿ ಇದು ಅಲ್ಲ. 96ನೇ ಕ್ವಶನ್. ಈ ಮುಂದಿನ ವಾಕ್ಯದ ಪ್ರಕಾರಗಳನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಂಯುಕ್ತ ವಾಕ್ಯ. ಆಪ್ಷನ್ 2. ನೆಕ್ಸ್ಟು 97ನೇ ಕ್ವಶನ್. ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು? ಇದಕ್ಕೆ ಆಪ್ಷನ್ 4 ಅಜ್ಜ, ಅಕ್ಕಿ, ತಿಳಿ, ನಿದ್ದೆ ಇದು ಸರಿಯಾದ ಉತ್ತರ. ನೆಕ್ಸ್ಟು 98ನೇ ಕ್ವಶನ್. ಕುಲಾಲ ಚಕ್ರ ಎಂಬ ಪದದ ಅರ್ಥ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮಡಿಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ನೆಕ್ಸ್ಟು 99ನೇ ಕ್ವಶನ್. ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅಂದರೆ ಜೋಗದ ಸಿರಿ ಬೆಳಕಿನಲ್ಲಿ ಬರೆದವರು ಕೆ.ಎಸ್. ನಿರಾಸ್ ಅಹಮದ್. ನೆಕ್ಸ್ಟು ಮೂಡಲ ಮನೆಯ ಮುತ್ತಿನ ನೀರಿನ ಇದು ದ.ರಾ. ಬೇಂದ್ರೆ. ನೆಕ್ಸ್ಟು ಆನಂದಮಯ ಈ ಜಗಹೃದಯ ಸಿ ಇದಕ್ಕೆ ಕುವೆಂಪು. ನೆಕ್ಸ್ಟು ಅಚ್ಚೇವು ಕನ್ನಡದ ದೀಪ ಇದು ಡಿ.ಎಸ್. ಕರ್ಕಿ. ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟು 100ನೇ ಕ್ವಶನ್. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ ನೀಳ್ಗತೆ. ಸೊ ಇಷ್ಟು 29/9/2024 VA ಅವರು ನಡೆಸಿರುವ ಕಡ್ಡಾಯ ಕನ್ನಡ ಫೈನಲ್ ಕೀ ಆನ್ಸರ್ ಆಗಿರುತ್ತೆ. ಇದು ವೆಬ್ಸೈಟಲ್ಲೇ ಬಿಟ್ಟಿರೋದು. ಸೊ ಇಷ್ಟು ನಿಮ್ಮ ಮಾರ್ಕ್ಸ್ ನೋಡ್ಕೊಳ್ಳಿ ಎಷ್ಟು ಬಂದಿದೆ ಅಂತ ನೋಡಿಕೊಂಡು ಎಲಿಜಿಬಲ್ ಆಗಿದ್ದರೆ ನೆಕ್ಸ್ಟು 27ನೇ ತಾರೀಕು ಅಕ್ಟೋಬರ್ 27ನೇ ತಾರೀಕು VA ಎಕ್ಸಾಮ್ ಇದೆಯಲ್ಲ ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ. ಎಲ್ರಿಗೂ ಆಲ್ ದ ಬೆಸ್ಟ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.